ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿರ್ತಕ್ಕಂಥದ್ದು ಇದು ಒಂದು ಜನ ಕಪ್ಪು ಮೈ ಅಂತ ಕರೀತಾರೆ. ಇದನ್ನ ಹೇಗಪ್ಪ ತಯಾರಿಸಿದ್ದೀವಿ ಅಂತ ಅಂದ್ರೆ, ನಾನಾ ರೀತಿ ಗಿಡಮೂಲಿಕೆಗಳು, ಕೆಲವು ವಸ್ತುಗಳು ಎಲ್ಲನ್ನು ಹಾಕಿ ಅರ್ದಿ ರೆಡಿ ಮಾಡಿರ್ತಕ್ಕಂಥ ಒಂದು ಕಪ್ಪು ಮೈ ಅಂಜನ ಅಂತ ಹೇಳ್ತಾರೆ. ಇದನ್ನ ಗಿಡಗಳೆಲ್ಲ ಹೇಗಪ್ಪ ತಂದ್ರು ಅಂತಂದ್ರೆ, ಅದಕ್ಕೆ ಆದಂತ ಒಂದು ಶಾಸ್ತ್ರ ಇದೆ. ಒಂದೊಂದು ಗಿಡಗಳನ್ನು ತಗೋಬರ್ಬೇಕು ಅಂದ್ರೆ ಒಂದೊಂದು ಶಾಸ್ತ್ರ ಇದೆ. ಸಿಂಪಲ್ ಆಗಿ ಹೇಗಪ್ಪ ನಿಮ್ಗೆ ಅರ್ಥ ಮಾಡಿಸೋದು ಅಂತಂದ್ರೆ, ಈ ಗಿಡಗಳು ತಗೊಂಡ್ ಬರೋಕ್ಕಿಂತ ಮುಂಚೆ ಅದಕ್ಕೆ ಶಾಪ ನಿವೃತ್ತಿ ಮಾಡಬೇಕು, ಸಾಧ ನೈವೇದ್ಯಗಳನ್ನ ಮಾಡಬೇಕು. ಇದನ್ನೆಲ್ಲ ಮಾಡಿ ತಗೊಂಡ್ ಬಂದು ಇನ್ನ ಸುಮಾರು ವಸ್ತುಗಳನ್ನೆಲ್ಲ ಹಾಕಿ ಅರ್ದು ಕಪ್ಪು ಮಾಡಿರ್ತಕ್ಕಂಥದ್ದು ಇದು ಅಂಜನ ಮೈ ಅಂತ ಕರೀತಾರೆ ಇದನ್ನ. ಇದು ಯಾವ ದೇವತೆಗೆ ಸಂಬಂಧಪಟ್ಟದ್ದು ಅಂತ ಅಂದ್ರೆ, ಈ ಕಪ್ಪು ಬಂದು ಗಣಪತಿಗೆ ಸಂಬಂಧಪಟ್ಟಂತ ಒಂದು ಕಪ್ಪು ಮೈ ಅಂಜನ. ಏನಪ್ಪ ಕೆಲಸ ಮಾಡುತ್ತೆ ಅಂತಂದ್ರೆ, ಇದು ಸುಮಾರು ರೀತಿಯ ಕೆಲಸಗಳನ್ನ ಮಾಡುತ್ತೆ. ಗಣಪತಿ ಕೈಯಲ್ಲಿ ಆಗದಿರೋಂಥ ಕೆಲಸಗಳು ಯಾವುದು ಇಲ್ಲ. ಗಣಪತಿನೇ ಮೊದಲ ಪೂಜೆಯ ಅಧಿಪತಿ ದೇವರು. ನೀವು ಯಾವುದೇ ದೇವರನ್ನ ಪೂಜೆ ಮಾಡಿದ್ರು ಮೊದಲು ಗಣಪತಿ ಇರಲೇಬೇಕು, ಮೊದಲು ಗಣಪತಿಗೆ ಪೂಜೆ ಮಾಡಲೇಬೇಕು, ಮೊದಲ ಮಂಗಳಾರತಿ ಗಣಪತಿಗೆ ಮಾಡಬೇಕು. ಹಾಗೆ ಗಣಪತಿ ಇಲ್ಲದಿರ ಯಾವ ದೇವರು ಇಲ್ಲ, ಗಣಪತಿ ಇಲ್ದಿರ ಯಾವ ಕೆಲಸನೂ ಇಲ್ಲ. ಇವತ್ತಿನ ದಿನ ಏನಪ್ಪ ಹೇಳಕೊಂಡಿದ್ದೀನಿ ಅಂತಂದ್ರೆ, ಈ ಗಣಪತಿ ಕಪ್ಪಿಂದ ಸುಮಾರು ಕೆಲಸಗಳನ್ನ ಮಾಡ್ಬೋದು. ಇವತ್ತಿನ ದಿನ ಏನ್ ಹೇಳ್ತೀನಿ ಅಂತಂದ್ರೆ, ಅಡೆತಡೆಗಳು ಬರ್ತಾ ಇದೆ, ಅಪಶಕುನಗಳು ಆಗ್ತಾ ಇದೆ, ಹೋಗಿದ್ ಕೆಲಸ ಆಗ್ತಾ ಇಲ್ಲ. 10 ನಿಮಿಷ ಮುಂಚೆ ಹೋಗಿ ಇದ್ರೆ ನಮ್ ಕೆಲಸ ಆಗ್ತಾ ಇತ್ತು. ಈ ರೀತಿ ಯಾವ್ದೋ ಒಂದು ಸಂಬಂಧ ನೋಡಕ್ ಹೋಗಿದ್ವಿ, ನೋಡಕ್ ಹೋಗ್ತಾ ಇದ್ವಿ, ಅಥವಾ ಗಂಡಿನ ಮನೆಗೆ ಹೋಗ್ತಾ ಇದ್ವಿ, ಹೆಣ್ಣಿನ ಮನೆಗೆ ಹೋಗ್ತಾ ಇದ್ವಿ, ಅಪಶಕುನಗಳು, ಅಡೆತಡೆಗಳು, ವಿಘ್ನಗಳು, ಯಾವುದೋ ಒಂದು ಕೆಲಸ ಅಂತ ಹೋಗ್ತಾ ಇದೀವಿ, ಆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೆ ವಿಘ್ನಗಳು, ಅಡೆತಡೆಗಳು, ಹೋಗೋದಕ್ಕೆ ಆಗ್ತಾ ಇಲ್ಲ, ಮಾಡೋದಕ್ಕೆ ಆಗ್ತಾ ಇಲ್ಲ, ಇಂಥದ್ದು ಈ ತರ ಯಾವುದೇ ರೀತಿ ಅಡೆತಡೆಗಳು ಆಗ್ತಾ ಇದೆ ಅಂತಂದ್ರೆ, ಇದು ನಿಮ್ಗೆ ಅದ್ಭುತವಾಗಿ ರಾಮಬಾಣವಾಗಿ ಕೆಲಸ ಮಾಡತಕ್ಕಂಥದ್ದು. ಇದನ್ನ ಹಚ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅಡೆತಡೆಗಳು ಆಗಲ್ಲ, ಅಪಶಕುನಗಳು ಬರಲ್ಲ, ವಿಘ್ನಗಳು ಬರಲ್ಲ, ಗ್ರಹ ದೋಷಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಇದು ಇನ್ನೂ ನಾನಾ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಕಪ್ಪು ಅಂಜನ ಮೈ. ಯಾವುದೋ ಒಂದು ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಅಲ್ಲಿ ಹೋದ್ರೆ ಯಾವುದೋ ಒಂದು ಕಾರಣಗಳಿಂದ ಅಡೆತಡೆಗಳಾಗುತ್ತೆ, ಬೇಡ, ನಮ್ಗದೇನೋ ಇಷ್ಟ ಆಗ್ಲಿಲ್ಲ, ಶಕುನ ಸರಿಯಾಗಿ ಬರ್ಲಿಲ್ಲ, ಶಕುನ ನಮ್ಗೆ ಸರಿ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಸಂಬಂಧ ಕಟ್ಟಾಗ್ಬಿಡುತ್ತೆ. ಈ ರೀತಿ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಕೆಲಸ ಆಗ್ತಾ ಇಲ್ಲ, ಎಷ್ಟು ಸಲ ಅವರು ಹೋಗಿ ಬಂದು ಸಾಕಾಗಿದೆ ನಮ್ಗೆ, ಯಾಕೋ ಈ ಕೆಲಸನೇ ಆಗ್ತಾ ಇಲ್ಲ ಅಂತದ್ದು ಏನೇ ಒಂದಿದ್ರು ಅಡೆತಡೆಗಳು, ವಿಘ್ನಗಳು ಏನೇ ಇದ್ರು ನಿವಾರಣೆ ಮಾಡಿ ಕೊಡತಕ್ಕಂತ ಒಂದು ಗಣಪತಿಯ ಮೈ. ನೋಡಿ ಪ್ರಿಯ ವೀಕ್ಷಕರೇ, ಇದು ನಿಮಗೆ ಬೇಕಾಗಿದ್ರೆ ಇಲ್ಲಿ ಕಾಣಿಸ್ತಾ ಇರುವಂತ ಒಂದು ಫೋನ್ ನಂಬರ್ಗೆ ಕರೆ ಮಾಡಿ, ನಿಮಗೆ ಇದು ಕೊರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.